ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅಶ್ವಿನಿ. ನಾನಿವತ್ತು ನಿಮಗೋಸ್ಕರ ಮಸ್ಟ್ ವಿಸಿಟ್ ಮಾಡಬೇಕಂತ ಬ್ಯೂಟಿಫುಲ್ ಟೆಂಪಲ್ನ ನಿಮಗೆ ತೋರಿಸ್ಬೇಕಂದ್ಕೊಂಡಿದ್ದೀನಿ. ಇದು ಹೈದ್ರಾಬಾದಿಂದ 70 ಕಿಲೋಮೀಟರ್ ದೂರ ಇದೆ. ಸ್ವರ್ಣಗಿರಿ ಟೆಂಪಲ್ ಅಂತ ತುಂಬ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಹೇಳೋ ಮುಂಚೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವು ಈ ಟೆಂಪಲ್ಗೆ ಹೈದ್ರಾಬಾದಲ್ಲಿದ್ದಾಗ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಈ ವಿಡಿಯೋ ನೋಡಿದೆ. ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ಹಾಗೆ ಹೋಗಬೇಕಂತ ತುಂಬಾ ಟ್ರೈ ಮಾಡಿದ್ದೀವಿ, ಪ್ಲ್ಯಾನ್ ಕೂಡ ಮಾಡಿದ್ದೀವಿ. ತುಂಬ ಸರಿ ಆಗಲಿಲ್ಲ. ಹಾಗೆ ಒಂದಿನ ನಮಗೆ ಔಟ್ ಪಾಸ್ ಸಿಕ್ಕಿತ್ತು. ಹಾಗೆ ನಾನು ನಮ್ಮ ಫ್ರೆಂಡ್ಸು ಪ್ಲ್ಯಾನ್ ಮಾಡಿ ಟ್ರಿಪ್ ಥರ ಹೋಗಿದ್ದೋ. ಇದ್ರ ಕಡೆಯಿಂದ ನಾವು ಮೆಹಂತಿ ಪಟ್ಟಣಂ ಮೇಲಿದ್ದೋ, ಅಲ್ಲಿಂದ ಅಲ್ಲಿಗೆ 50 ಕಿಲೋಮೀಟರ್ಸ್ ಅಷ್ಟೇ ಆಗ್ತಿತ್ತು. ಕ್ವಾರ್ಟರ್ಸಿಂದ ಎಲ್ಲ ರೆಡಿಯಾಗಿ ಹೊರಟು ಆನ್ ದ ವೇ ಹುಸೇನ್ ಸಾಗರ್ ಕೂಡ ಸಿಗುತ್ತೆ. ಅಲ್ಲಿಗೆ ಹೋಗಬೇಕಾದ್ರೆ ಇಲ್ಲೂ ಕೂಡ ತುಂಬ ಟೂರಿಸ್ಟ್ ಪ್ಲೇಸ್ ಇದೆ. ಹುಸೇನ್ ಸಾಗರ್ ಹತ್ರ ಗಾರ್ಡನ್ ಇದೆ, ಒಂದು ಸಮಾಧಿ ಇದೆ, ಹಾಗೆ ಸ್ಟ್ಯಾಚ್ಯೂಸ್ ಇದೆ, ಪಾರ್ಕ್ ಇದೆ. ತುಂಬ ನೋಡಬೇಕಾಗಿರೋ ಪ್ಲೇಸ್ ಅಲ್ಲೇ ಇದೆ. ಬಿರ್ಲಾ ಮಂದಿರ್ ಕೂಡ ಅಲ್ಲೇ ಇದೆ. ನೀವು ಯಾರಾದರೂ ವಿಸಿಟ್ ಮಾಡಿದಾಗ ಎಲ್ಲರೂ ಆಲ್ಮೋಸ್ಟ್ ಹೈದ್ರಾಬಾದ್ ಬಂದವರೆಲ್ಲ ಹುಸೇನ್ ಸಾಗರ್ ಹೋಗೇ ಹೋಗ್ತಾರೆ. ತುಂಬ ಚೆನ್ನಾಗಿದೆ ಪ್ಲೇಸು. ಒಂದ್ಸರಿ ಬಂದಾಗ ಹೈದ್ರಾಬಾದ್ಗೆ ಮಸ್ಟಾಗಿ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ನಾವಂತೂ ತುಂಬ ಸರಿ ಹೋಗಿದ್ದೀವಿ. ಅಲ್ಲೇ ಇದ್ದದ್ದನ್ನು ಎವರಿ ಸಂಡೇ ಫ್ರೀ ಆದಾಗೆಲ್ಲ ಹೋಗ್ತಿದ್ದೋ. ನಾವು ಮಾರ್ನಿಂಗ್ ಮನೆಯಿಂದ 7:30ಗೆಲ್ಲ ಹೊರಟು ಈ ಟೆಂಪಲ್ಗೆ ಬಂದು ರೀಚ್ ಆಗೋಷ್ಟರಲ್ಲಿ 30 ಎಲ್ಲ ಆಗಿಬಿಟ್ಟಿತ್ತು. ತುಂಬ ಬಿಸಿಲು ಹೈದ್ರಾಬಾದಲ್ಲಿ. ನಾವು ಹೋಗಿದ್ದ ಟೈಮಲ್ಲಿ ನಾವು ಹೋಗಿದ್ದು 3-4 ಮಂತ್ಸ್ ಹಿಂದೆನೇ ಹೋಗಿದ್ದು. ತುಂಬ ದಿನದ ಹಿಂದೆನೇ ವೀಡಿಯೋ ಮಾಡ್ಕೊಂಡಿದ್ದೆ ಅದು, ಬಟ್ ಶೇರ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಟು ಮೈಸೂರು ಶಿಫ್ಟ್ ಆದಮೇಲೆ ಈ ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕಾಗಿದೆ. ಹೆಲ್ತ್ ಪ್ರಾಬ್ಲಮ್ ಎಲ್ಲ ಆಗಿದ್ದರಿಂದ ಏನೂ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೆ ತುಂಬ ದಿನ ಆದಮೇಲೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಈ ಟೆಂಪಲ್ ಎಂಟ್ರೆನ್ಸಲ್ಲಿ ಒಂದು ಬ್ರಹ್ಮರಥ ಇದೆ, ತುಂಬ ಚೆನ್ನಾಗಿದೆ. ಇದಾದಮೇಲೆ ಹೊರಗಡೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನದ್ದು. ಒಳಗಡೆನೂ ಅಷ್ಟೇ ಚೆನ್ನಾಗಿದೆ. ಎಂಟ್ರೆನ್ಸಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆದ್ದರಿಂದ ಅದರದ್ದು ಪಾದಗಳನ್ನ ಫಸ್ಟ್ ಎಂಟ್ರೆನ್ಸಲ್ಲೇ ಮಡಗಿದ್ದಾರೆ. ಚೆನ್ನಾಗಿದೆ ಮತ್ತು ತುಂಬ ದೊಡ್ಡದಾಗೂ ಇದೆ. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪಾದಗಳಿರೋದನ್ನ ನೋಡಿರೋದು ದೇವಸ್ಥಾನದಲ್ಲಿ. ಚೆನ್ನಾಗಿದೆ. ಹಾಗೆ ತುಂಬ ಬಿಸಿಲಿದ್ರಿಂದ ನಾವೆಲ್ಲ ಒಂದೊಂದು ಖರ್ಚು ಫಸ್ಟು ಒದ್ದೆ ಮಾಡೋಕ್ಕೋಗ್ಬಿಟ್ಟಿದ್ದೀವಿ. ಅಷ್ಟು ಬಿಸಿಲು, ಅಷ್ಟು ಸೆಕೆ ಹೈದ್ರಾಬಾದಲ್ಲಿ. ಆದರೂ ಹೈದ್ರಾಬಾದ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಬೇಸಿಗೆ ಟೈಮಲ್ಲಂತೂ ಹೋಗಬೇಡಿ, ತುಂಬ ಹೀಟು. ಅದರಲ್ಲೂ ನಮ್ಮ ಕರ್ನಾಟಕದವರು ಈ ಮೈಸೂರು ಬೆಂಗಳೂರು ಸೈಡವರು, ಕೊಡಗು ಸೈಡವ್ರಿಗಂತೂ ತುಂಬ ಕಷ್ಟ ಆಗುತ್ತೆ ಹೈದ್ರಾಬಾದಲ್ಲಿ ಆ ಸೆಕೆನ ತಡ್ಕೊಳ್ಳೋಕ್ಕೆ. ನಮಗಂತೂ ನಾನು 3 ಸೀಸನ್ ನೋಡಿದ್ದೀನಿ. ಸಮ್ಮರ್ನೇ ಎಷ್ಟು ಕಷ್ಟ ಆಗ್ತಿತ್ತಂತಂದರೆ ಅಬ್ಬಾ ಬಿಸಿಲು, ಮಕ್ಕಳು ಬಟ್ಟೆನೇ ಹಾಕ್ಕೊಳ್ತಿರಲಿಲ್ಲ, ಅಷ್ಟು ಬಿಸಿಲು ಸೆಕೆ. ಕೂಲರ್ ಮತ್ತು AC ಇಲ್ಲ ಅಂದರೆ ಅಲ್ಲಿ ಬದುಕೋಕ್ಕೆ ಆಗ್ತಿರ್ಲಿಲ್ಲ. ಇದಾದಮೇಲೆ ಸ್ಟೆಪ್ಸ್ನ ಹತ್ತಬೇಕು. ಒಂದು 100 ಸ್ಟೆಪ್ಸ್ ಇದೆ ಅಷ್ಟೇ. ಸ್ಟೆಪ್ಸ್ ಹತ್ತಬೇಕಾದ್ರೆ ದಶಾವತಾರಗಳದ್ದು ವಿಗ್ರಹಗಳು ಇದೆ ನೋಡಿ. ಈ ಥರ ಅಲ್ಲಲ್ಲೇ ಒಂದು 5 ಸ್ಟೆಪ್ಸ್ಗೆಲ್ಲ ಇಟ್ಟಿದ್ದಾರೆ. ಈ ಥರ ಗಳನ್ನ ತುಂಬ ಚೆನ್ನಾಗಿದೆ. ಏನು ಬೋರೇನು ಆಗಲ್ಲ ಹೋಗ್ಬೇಕಾದ್ರೂ. ಮತ್ತು ನೆರಳು ಇದೊಂದೇ ಪ್ಲೇಸಲ್ಲಿ ಇರೋದು. ಹೇಳಬೇಕಂದ್ರೆ ದೇವಸ್ಥಾನದ ಒಳಗಡೆ ಹೋದ ತಕ್ಷಣ ಫುಲ್ ಟೈಲ್ಸು ಬಿಸಿ ಇದೆ, ಬಟ್ ತುಂಬ ಚೆನ್ನಾಗಿದೆ. ಹೋದರೆ ಇದಕ್ಕೆ ನೈಟ್ ವಿಸಿಟ್ ಮಾಡಬೇಕು, ನೈಟ್ ಇನ್ನೂ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟು ಮುಂದೆ ವಿಡಿಯೋದಲ್ಲಿ ಆ ಫೋಟೋಸ್ ಕ್ಲಿಪ್ನ ಹಾಕ್ತೀನಿ, ನೈಟ್ ಯಾವ ಥರ ಇರುತ್ತೆ ಅಂತ ನೋಡಿ. ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಫೋಟೋದು ಈ ದೇವಸ್ಥಾನದ್ದು ವಿಡಿಯೋ ಮತ್ತು ಫೋಟೋಸ್ ಬರುತ್ತೆ. ಸರ್ಚ್ ಮಾಡಿ ನೋಡಿ ಹೋಗಿ. ತುಂಬ ಚೆನ್ನಾಗಿದೆ ನೋಡಿ. ಒಳಗಡೆ ಹೋಗ್ತಿದ್ದಂಗೆ ಈ ಥರ ವ್ಯೂ ಕಾಣುತ್ತೆ. ಇದು ದೇವಸ್ಥಾನದ ಮೇನ್ ದೇವರಿರೋದು. ಫೋನೆಲ್ಲ ಅಲೋವ್ ಇಲ್ಲ. ಈ ಕಡೆ ಬಂದರೆ ಆಂಜನೇಯನ ಮೂರ್ತಿ ಇದೆ, ಅಲ್ಲೂ ಫೋನ್ ಅಲೋವ್ ಇಲ್ಲ. ಕಡೆ ಮಾತ್ರ ಫೋನ್ ಅಲೋವ್ ಇರೋದು. ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸು. ಈಗ ಹೋದ್ಮೇಲೆ ಫೋನ್ನ ನಾವು ಜಮಾ ಮಾಡಬೇಕು. ಯಾಕಂದರೆ ಹೈದ್ರಾಬಾದಲ್ಲಿ ತುಂಬ ಟೆಂಪಲ್ಸಲ್ಲಿ ಫೋನ್ ಅಲೋವ್ ಇಲ್ಲ. ಫೋನ್ ಕೊಟ್ಟೆ ಹೋಗಬೇಕು. ದರ್ಶನ ಮುಗಿದ್ಮೇಲೆ ಫೋನ್ ಅವ್ರು ನಮ್ಗೆ ರಿಟರ್ನ್ ಮಾಡೋದು. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಇದಾದಮೇಲೆ ಬ್ಯೂಟಿಫುಲ್ ಅಂತ ಇನ್ನೂ ಒಂದು ಅನ್ಸೋದು ಈ ಪ್ಲೇಸು ತೋರಿಸ್ತೀನಿ ನೋಡಿ. ಇವಾಗ ಇದಂತೂ ನನಗೆ ತುಂಬ ಇಷ್ಟ ಆಗಿರೋ ಟೆಂಪಲ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಒಳಗಡೆ ಹೋದರೆ 4 ಕಡೆ ಒಂದೇ ಥರ ಕಾಣುತ್ತೆ. ತೆಲಂಗಾಣದಲ್ಲೇ ವೆಂಕಟೇಶ್ವರ ಸ್ವಾಮಿ ಮಲಗಿರೋ ಅಂಥ ದೊಡ್ಡ ವಿಗ್ರಹದ ಟೆಂಪಲ್ ಅಂತೆ. ತುಂಬ ಚೆನ್ನಾಗಿದೆ. ಹಾಗೆ ಆ ಕಡೆ ಈ ಕಡೆ ಲಕ್ಷ್ಮಿ ಮತ್ತು ಪದ್ಮಾವತಿದು ವಿಗ್ರಹಗಳನ್ನ ಕೂಡ ಇಟ್ಟಿದ್ದಾರೆ. 4 ಕಡೆ ಇಟ್ಟಿದ್ದಾರೆ. ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ ಮಲಗಿರೋದು.
ಇದೆ ಮತ್ತು ನೀರು ಮಧ್ಯದಲ್ಲಿದೆ. ತುಂಬ ಚೆನ್ನಾಗಿರುತ್ತೆ ಹತ್ತಿರದಿಂದ ನೋಡೋಕ್ಕೆ. ಅದು ಒಂದ್ಸರಿ ಹೋದರೆ ಎಲ್ಲರೂ ಮಸ್ಟ್ ವಿಸಿಟೆಡ್ ಪ್ಲೇಸ್ ಅಂತಲೇ ಹೇಳ್ತೀನಿ ಹೈದ್ರಾಬಾದ್ಗೆ. ಟೆಂಪಲ್ಸ್ ಇದೆ ಹೈದ್ರಾಬಾದಲ್ಲಿ, ಅಂದರೆ ತುಂಬ ಒಂದು 70 ಕಿಲೋಮೀಟರ್ 50 ಕಿಲೋಮೀಟರ್ ದೂರದಲ್ಲಿ ತುಂಬ ಒಳ್ಳೊಳ್ಳೆ ಟೆಂಪಲ್ಸ್ ಇದೆ. ವಿಸಿಟ್ ಮಾಡಿ. ಇದಾದಮೇಲೆ ನಾವು ಕೆಳಗಡೆ ಸ್ಟೆಪ್ಸ್ನ ಇಳಿದು ಕೆಳಗಡೆ ಬರಬೇಕು. ಮೇನ್ ದೇವ್ರ ಹತ್ರ ಹೋಗಿ ನೋಡ್ಬೇಕಂದ್ರೆ ನಾನು ಆವಾಗಲೇ ತೋರಿಸಿದ್ನಲ್ಲ, ಅದು ಮೇಲೆ ನಿಂತ್ಕೊಂಡು ನೋಡಿದ್ರೆ ಆ ಥರ ವ್ಯೂ ನೋಡಿ. ಈ ಥರ ಎಂಟ್ರೆನ್ಸ್ ಇದೆ. 4 ಕಡೆ ಎಂಟ್ರೆನ್ಸ್ ಇದೆ, ಬಟ್ ಒಂದು ಕಡೆ ಮಾತ್ರ ಓಪನ್ ಮಾಡಿದ್ದಾರೆ. ಇದೆ ಇಲ್ಲೆಲ್ಲ ದೇವ್ರ ಮೇಲೆ ದುಡ್ಡು ಹಾಕೋದು ಎಲ್ಲ ಮಾಡ್ತಿದ್ರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲರೂ ದುಡ್ಡು ಹಾಕ್ತಿದ್ರು. ಮತ್ತು ಸಂಜೆ ಪೂಜೆ ಅಂತೆ ಇದು. ಬೆಳಗ್ಗೆ ಒಂದು ಪೂಜೆ, ಸಂಜೆ ಮಾತ್ರ ಪೂಜೆ ಅಂತೆ. ಅದಕ್ಕೆ ಇವಾಗ ಅಲಂಕಾರ ಮಾಡ್ತಿದ್ರು. ತುಂಬ ಚೆನ್ನಾಗಿದೆ ಹತ್ರದಿಂದ. ತುಂಬ ಒಂದು ರೌಂಡ್ ಹಾಕ್ಬಿಟ್ಟು ಬಂದರೆ ಒಂದು ರೌಂಡ್ ಹಾಕೋಕ್ಕೆ 1 ಕಿಲೋಮೀಟ್ರೇ ಬೇಕಾಗುತ್ತೆ, ಅಷ್ಟು ದೊಡ್ಡದಾಗಿದೆ ಟೆಂಪಲ್ಲು. ಮತ್ತು ದರ್ಶನ ಮುಗಿಸಿ ಫುಲ್ ರಶ್ ಇತ್ತು. ದರ್ಶನ ಮುಗಿಸಿ ಬರೋಷ್ಟೊತ್ತಿಗೆ ಫುಲ್ ಎಲ್ಲರೂ ಟಯರ್ಡ್ ಆಗೋಗಿದ್ದು. ಆಲ್ರೆಡಿ ಒಂದು 12:30 ಆಗಿತ್ತಷ್ಟೇ, ಯಾಕಂದರೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ಅಲ್ವಾ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದು. ಇದಾದಮೇಲೆ ನಾನು ನೈಟ್ ಹೇಗಿರುತ್ತೆ ಇದ್ರದ್ದು ವಿವೋ ಅಂತ ಫೋಟೋ ಕ್ಲಿಪ್ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ ಒಂದ್ಸರಿ ನೋಡ್ಕೊಬನ್ನಿ. ನೋಡಿ, ನೈಟು ಈವ್ನಿಂಗ್ ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ದೇವಸ್ಥಾನದ ಫುಲ್ ಸ್ಟ್ರಕ್ಚರ್ದು ಒಂದು ಫೋಟೋ ಹಾಕಿದ್ದೀನಿ ನೋಡಿ. ನೈಟು ಮತ್ತು ಮಾರ್ನಿಂಗ್ ಎಷ್ಟು ಸೂಪರಾಗಿದೆ, ಬ್ಯೂಟಿಫುಲ್ಲಾಗಿ. ಒಂದು ಟೈಮಲ್ಲೂ ಒಂದೊಂದು ಥರ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ, ಅಷ್ಟು ಚೆನ್ನಾಗಿದೆ ಟೆಂಪಲ್ಲು. ನಮಗಿದೆಲ್ಲ ಒಂಥರ ಬ್ಯೂಟಿಫುಲ್ ಮೆಮೊರಿ ಥರ. ಮತ್ತೆ ನಾವು ಹೋಗಿ ನೋಡೋಕ್ಕೂ ಆಗಲ್ಲ. ಸೋಲ್ಜರ್ ವೈಫ್ ಆಗಿರೋದ್ರಿಂದ ಇದೆಲ್ಲ ಸಣ್ಣ ಪುಟ್ಟ ಖುಷಿ ಇದಾದರೂ ಸಿಗುತ್ತೆ ನಮಗೆ. ಹೊರಗಡೆ ಹೋದಾಗ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಟೆಂಪಲ್ನ ನೋಡ್ಬೋದು. ಹಾಗೆ ಅಲ್ಲಿ ವಾತಾವರಣ ಎಲ್ಲನೂ ತಿಳ್ಕೊಬೋದು. ಅದೊಂದೇ ನಮಗೆ ಯೂಸ್ಫುಲ್ಲು, ಇನ್ನೇನೂ ಇಲ್ಲ. ಟೆಂಪಲ್ ಅಂತೂ ಮಸ್ತಾಗಿದೆ. ನೀವು ನೆಕ್ಸ್ಟ್ ಟೈಮ್ ಯಾರಾದರೂ ಹೈದ್ರಾಬಾದ್ಗೆ ಹೋದರೆ ವಿಸಿಟ್ ಮಾಡಿ. ನಿಮಗೆ ಹೋದವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ಸ್ಮಾಲ್ ವಿಡಿಯೋನ ಶೇರ್ ಮಾಡಿದ್ದೀನಿ ನಿಮಗೆ. ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಯಾವಾಗೂ ಕಿಚನ್ ವಿಡಿಯೋನೇ ಮಾಡ್ತಿದ್ದೆ, ಕುಕ್ಕಿಂಗು ರೆಸಿಪಿ ಇದೇ ವಿಡಿಯೋ ಮಾಡ್ತಿದ್ದೆ. ಇವತ್ತು ಫಸ್ಟ್ ಟೈಮು ಲೈಫ್ ಸ್ಟೈಲ್ನ ಶೇರ್ ಮಾಡಿದ್ದೀನಿ. ಹಾಗೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ. ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಅದಕ್ಕೆ ಮೋಟಿವೇಶನ್ ತನ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲಾಸ್ಟಲ್ಲೊಂದು ಬ್ಯೂಟಿಫುಲ್ ಫೋಟೋ ಸೆಷನ್. ಯಾರೋ ಹೋದರೆ ಫೋಟೋ ಇಲ್ದಿರೆ ಹಾಗೆ ಬರೋಕ್ಕಾಗತ್ತಾ? ಅದಕ್ಕೆ ಒಂದು ಸ್ಮಾಲ್ ಫೋಟೋ ಸೆಷನ್. ಬಾಯ್ ಬಾಯ್. ಸಿಗೋಣ.